ಗಾಯ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ, ಊರಲ್ಲಿರುವಂಥ ಮನೆಗೆ. ಸೊ ತುಂಬ ತಿಂಗಳಾಯಿತು, 4 ತಿಂಗಳು ಆಗ್ತಾ ಬರ್ತಿದೆ, ಹೋಗೇ ಇಲ್ಲ. ಸೊ ಐ ಆಮ್ ಸೋ ಹ್ಯಾಪಿ. ಮತ್ತು ಈಗ ಹೋಗ್ತಾ ಇದ್ದೀನಿ ಅಂತ ತುಂಬ ದಿವಸ ಆಯ್ತಲ್ವಾ, ತುಂಬ ಖುಷಿ ಆಗ್ತಿದೆ. ಹಾಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಲೇ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ಕೂಡ ಜಾಯ್ನ್ ಆಗ್ತಾರೆ. ಇವತ್ತಿನ ವ್ಲಾಗ್ ಇವತ್ತು ಮತ್ತು ನಾಳೆ ಎರಡು ಕಂಟಿನ್ಯೂ ಆಗುತ್ತೆ. ಸೊ ನೋಡ್ತಾ ಇರಿ, ಇಷ್ಟ ಆಗುತ್ತೆ ಈ ವಿಡಿಯೋ ಅಂದ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆಗುತ್ತೆ ಜಾಸ್ತಿ ಟ್ರಾವೆಲ್ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ಇದನ್ನ ಎತ್ಕೊಂಡಿದ್ದೀನಿ. ಮತ್ತು ಇದು ನನ್ನ ಒಂದು ವ್ಯಾನಿಟಿ ಬ್ಯಾಗ್, ಮತ್ತು ಸ್ವಲ್ಪ ಟಿಶ್ಯೂ ಮತ್ತು ವಾಟರ್ ಬಾಟಲು, ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎತ್ಕೊಂಡಿದ್ದೀನಿ. ಇಷ್ಟ ಆಗಿರುತ್ತೆ ತೊಗೊಂಡಿದ್ದೀನಿ. ಸೊ ಇದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಚೇಂಜ್ ಮಾಡಿಬಿಡ್ತೀನಿ, ಬ್ಲ್ಯಾಕ್ ಬೇಡ. ಸೊ ಇವಾಗ ಇದು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ. ಸೊ ಒಳಗಡೆ ಈ ಥರ ಇರುತ್ತೆ ಬಟ್ಟೆ, ಮತ್ತು ಮೇಲ್ಗಡೆ ಸೊ ಚಳಿಗೆ ಸ್ವಲ್ಪ ಬೆಚ್ಚಗಿರುತ್ತೆ, ವಾರ್ಮ್ ಫೀಲ್ ಆಗುತ್ತೆ ಅಂದ್ಬಿಟ್ಟು. ಇವಾಗ ನಮ್ಮಮ್ಮ ಫೋನ್ ಮಾಡ್ತಾರೆ, ಅದಕ್ಕೆ ಫೋನ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಫೋನ್ ಮಾಡಾದ್ಮೇಲೆ ನಾನು ಸ್ವಲ್ಪ ದೂರ ಹೋಗಬೇಕು. ಸೊ ಆಮೇಲೆ ನಮ್ಮಪ್ಪ ಪಿಕಪ್ ಮಾಡ್ಕೊತಾರೆ ನಾನು. ನಮ್ಮಮ್ಮ ಫೋನ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ, ಆದರೆ ಎಷ್ಟೊತ್ತಾದರೂ ಫೋನೇ ಮಾಡಿಲ್ಲ. ನಮ್ಮಮ್ಮ ಅಂದರು ಒಂದು 15 ನಿಮಿಷದಲ್ಲಿ ಮನೆ ಬಿಡ್ತೀವಿ, ಇನ್ನೇನು ಜಸ್ಟ್ ರೆಡಿ ಆದ್ರಿ ಅಂತ. ಆದರೂ ಇನ್ನೂ ಬಿಟ್ಟಿಲ್ವಲ್ಲ ಅಂತ ನಾನೇ ಫೋನ್ ಮಾಡಿ ಕೇಳಿದೆ. ಸರಿ ಬಿಡ್ತಾಯಿದ್ದೀವಿ ಮನೆನ, ಬಂದುಬಿಡು ಅಂತ ಅಂದರು. ಸರಿ ಅಂತ ಹೋಗೋ ಅಷ್ಟೊತ್ತು ನನಗೊಂದು ಶಾಕ್ ಆಗಿತ್ತು. ಏನು ಅಂತ ಹೇಳಿದ್ರೆ, ನಮ್ಮ ಜೊತೆ ಯಶ್ವಿನ್ ಕೂಡ ಬರ್ತಿದ್ದಾನೆ ಅಂತ. ಈ ಸತಿ ಇನ್ನೊಂದು ಚೂರು ಖುಷಿ ಮತ್ತು ಇನ್ನೊಂದು ಚೂರು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ಅಷ್ಟೊತ್ತಿಗೆ ನೋಡ್ತಾ ಇದ್ದೀರಲ್ವ ಟ್ರಾಫಿಕ್ಕು ಎಷ್ಟಿದೆ ಅಂತ. ನಮ್ಮ ಅಪ್ಪನಿಗಂತೂ ಇಲ್ಲಿಂದ ನಮ್ಮ ಮನೆಯಿಂದ ಹೊಸಕೋಟೆ ಟೋಲ್ಗೆ ಹೋಗೋ ಅಷ್ಟೊತ್ತಿಗೆ ಬೇಜಾರಾಗೋಯಿತು. ಇನ್ನೂ 1.5 ಅವರ್ ಹೆಂಗಪ್ಪ ಜರ್ನಿ ಮಾಡೋದು ಅಂತಲೇ ಟೆನ್ಷನ್ ಆಗೋಗಿತ್ತು. ಫುಲ್ಲು ಟ್ರಾಫಿಕ್ಕು. ಯಾಕೆ ಅಂತ ಹೇಳಿದ್ರೆ, ಇನ್ನೇನು ಹಬ್ಬ ಹತ್ರನೇ ಬರ್ತಿದೆ. ಸ್ಯಾಟರ್ಡೇ ಮತ್ತು ನಾವು ಹೋಗ್ತಾ ಇರೋದು, ಜನ ಎಲ್ಲ ಬೆಂಗಳೂರು ಬಿಟ್ಟು ಊರ ಕಡೆ ತಿರುಗಿದ್ರು. ಹಾಗೆ ಬಸ್ಸು ಲಾರಿ ಎಲ್ಲ ಜಾಸ್ತಿನೇ ಇತ್ತು. ಅಷ್ಟೊತ್ತಿಗೆ ಯಶ್ವಿನ್ ಎದ್ದೋಳ್ದ. ಎಲ್ಲಿ ಹೋಗ್ತಾ ಇರೋದು? ಎಲ್ಲಿ ಹೋಗ್ತಾ ಇರೋದು? ಎಲ್ಲಿ ಹೋಗ್ತಾ ಇರೋದು? ನೋಡೋದು ರಾಪಗಳು ಹಾಕದ. ಟೋಲ್ ಹಾಕೋದು, ಟೋಲ್. ಓ ಮೈ ಗಾಡ್, ಇವಾಗ ಎಷ್ಟು ಟೈಮ್ ನಾವು? ಓ ಮೈ ಗಾಡ್, 1/2 ಅವರ್. ನನಗೆ ನಮ್ಮಮ್ಮಂಗೆ ತುಂಬಾ ಹೊಟ್ಟೆ ಹಸು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ಯಶ್ವಿನ್ ಕೂಡ ಏನೂ ತಿನ್ನಿಸಿದ್ದಿಲ್ಲ. ಇನ್ನೇನು ಅವನು ಸ್ಟಾರ್ಟ್ ಮಾಡ್ಕೊತಾನೆ ಹೊಟ್ಟೆ ಹಸು ಅಂತ ಅಂದ್ಬಿಟ್ಟು ನಾವು ಹೋಟೆಲ್ಗೆ ಹೋದ್ವಿ. ಇಲ್ಲಿ ವಿಷ್ಣು ಭವನ್ ಅಂತ ಇತ್ತು, ಹೊಸಕೋಟೆ ಟೋಲ್ ಆದಮೇಲೆ. ಸೊ ಹತ್ರನೇ ಇತ್ತಲ್ವ ಅಂದ್ಬಿಟ್ಟು ತುಂಬಾ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹೋದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ. ನಮ್ಮಮ್ಮ ಇದು ಸೆಕೆಂಡ್ ಟೈಮ್ ಬಂದಿದ್ದಾರೆ. ಸೊ ಅದಕ್ಕೆ ಹೇಳ್ತಿದ್ರು ಇಲ್ಲಿ ವಾಟರ್ ಪೂಲ್ ಇದೆ, ಮತ್ತು ಇನ್ನೂ ಏನೇನೋ ಹೇಳ್ತಾಯಿದ್ರು. ಸರಿ ಹೋಗಿ ನೋಡೇ ಬಿಡೋಣ ಹೇಗಿದೆ ಅಂದ್ಬಿಟ್ಟು ನಾವು ಹೊರಗಡೆ ಹೋದ್ವಿ. ಹೊರಗಡೆ ಹೋದರೆ ನೋಡ್ತಾ ಇದ್ರಲ್ಲ ಇದೇ ರೀತಿಯಾಗಿದೆ. ಮತ್ತು ಇದರಲ್ಲಿ ಏನು ಡಿಫ್ರೆನ್ಸ್ ಏನು ಇಲ್ವಲ್ಲ ಅಂತ ನಾನು ನಮ್ಮಮ್ಮನ ಕೇಳ್ತಾಯಿದ್ರೆ, ವೆಯ್ಟ್ ನಡಿ ಅಂತ ಹೇಳಿದ್ರು. ಸೊ ನೋಡ್ತಾ ಇದ್ರಲ್ಲ ಇಲ್ಲಿ ಜೋಕಾಲಿ ಎಷ್ಟು ದೊಡ್ಡದು. ಸೊ ಯಶ್ವಿನ್ಗಂತ ಸಖತ್ ಭಯ ಆಗಿಬಿಟ್ಟು ಕುಣಿಸಿದ ತಕ್ಷಣ. ಅವ್ನಿಗೆ ಜೋಕಾಲಿ ಅಂದರೆ ಇಷ್ಟ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ, ಅದಕ್ಕೆ. ಹಾಗೆ ಇಲ್ಲೆಲ್ಲ ಹಸುಗಳನ್ನ ಕಟ್ಟಿದ್ರು. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ತಳಿಗಳು. ನನಗಂತೂ ಹೆಸರುಗಳಂತೂ ಗೊತ್ತಿಲ್ಲ, ಅದಕ್ಕೆ ನಾನು ಹಸು ಅಂತಲೇ ಹೇಳ್ತಾ ಇದ್ದೀನಿ. ಮತ್ತು ಇಷ್ಟು ಚಿಕ್ಕ ಕರುಗಳು ಸಹ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಆ ಸ್ಮೆಲ್ಲಂತೂ ಇರುತ್ತಲ್ವ, ಅದು ಸಖತ್ತಾಗಿರುತ್ತೆ. ನಾವು ಯಾವಾಗೂ ಆ ಸ್ಮೆಲ್ನ ತೊಗೊಳಲ್ವಲ್ಲ, ಅದು ನಮಗೆ ಚೆನ್ನಾಗಿರುತ್ತೆ. ಬೇರೆಯವ್ರಿಗೆಲ್ಲ ಅದು ವಾಸನೆ ಅನಿಸ್ಬೋದು, ನನಗಂತೂ ಇಷ್ಟ ಆಯಿತು ಆ ಸ್ಮೆಲ್ಲು. ಮತ್ತು ಪೇಂಟಿಂಗ್ ಕೂಡ ಹಾಕ್ತಾಯಿದ್ರು. ಸೊ ಪೇಂಟ್ ಸ್ಮೆಲ್ ಕೂಡ ಇತ್ತು. ಮತ್ತು ನಾನು ನಮ್ಮಮ್ಮ ಯಶ್ವಿನು ಇದೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ವೀಡಿಯೋಸ ಮಾಡಿಕೊಂಡು ಹೊರಟ್ವಿ ತಿನ್ನೋದಕ್ಕೆ. ನಾವು ಆರ್ಡ್ರ್ ಮಾಡಿದ್ದೆ, ಇನ್ನೂ ಬಂದಿದ್ದಿಲ್ಲ. ಸೊ ನೋಡ್ತಾ ಇದ್ರಲ್ಲ ಯಶ್ವಿನು ಅವ್ರ ತಾತ ಮತ್ತು ಅವ್ರ ಅಜ್ಜಿ ಇದ್ದರೆ ಸಾಕು ಇದ್ಬಿಡ್ತಾನೆ.
ಅವ್ರ ಅಮ್ಮ ಬೇಡ, ನಾನು ಬೇಡ, ಅವ್ರ ಅಪ್ಪನೂ ಬೇಡ, ಯಾರೂ ಬೇಡ, ಅವ್ರ ತಾತ ಒಬ್ಬರಿದ್ರೆ ಸಾಕು ಇದ್ಬಿಡ್ತಾನೆ. ಹಾಗೆ ಇವಾಗ ನಾನು ಹೇಳಿಲ್ವಾ ಮಸಾಲೆ ದೋಸೆ ಮತ್ತು ಗೀ ರೈಸ್ ತೊಗೊಂಡೆ, ತಿಂದುಬಿಟ್ಟು ಹೊರಟ್ವಿ. ಇನ್ನೇನು ಜರ್ನಿ ಪೂರ್ತಿ ಹೆಂಗಿರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಫುಲ್ ಟ್ರಾಫಿಕ್ ಅಂತ ಏನಿದ್ದಿಲ್ಲ, ನೀಟಾಗಿ ಹೋದ್ವಿ. ಅಲ್ಲಿ ಅಷ್ಟು ಮಾತ್ರ ಹೊಸಕೋಟೆ ಟೋಲ್ ಗಂಟ ಮಾತ್ರ ತುಂಬಾ ಟ್ರಾಫಿಕ್ ಇತ್ತು, ಆಮೇಲೆ ಏನೂ ಇದ್ದಿಲ್ಲ. ಅಷ್ಟೊತ್ತಿಗೆ ನಾವು ಬರೋಷ್ಟೊತ್ತಿಗೆ 7:30 ಆಗೋಗಿತ್ತು. ಯಶ್ವಿನೂ ಹೊರಗಡೆ ಬಂದು ಎಲ್ಲ ನೋಡಿಬಿಟ್ಟು ತಿರ್ಗಿ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ನಾನು ಅದೇ ಅನ್ಕೊಂಡ್ರೆ ನಮ್ಮಮ್ಮ ಡಾಕ್ಟರ್ ಶಾಪ್ಗೆ ಹೋಗಿದ್ರು ತಾನೆ, ಅಲ್ಲೋಡಲ್ಲ ನಮ್ಮ ಅಪ್ಪ ಹತ್ರ ಹೋಗ್ಬೇಕಂತ. ಇವಾಗ ಒಂದು 10-15 ನಿಮಿಷ ಆಗಿದ ತಕ್ಷಣ ಯಶ್ವಿನೂ ಸೈಲೆಂಟ್ ಆಗಿಬಿಟ್ಟ. ಸ್ವಲ್ಪ ಸಮಾಧಾನ ಮಾಡಿಸಿದ್ರು ಪಪ್ಪನೇ ಮಮ್ಮ ಅವನು ಕುತ್ಕೊಂಡು ನೋಡು, ಸೇಮ್ ಹೆಂಗ್ ಕುತ್ಕೊಂಡಿದ್ದ ಅಂತ. ಅದು ಬೆರಳುಗಳು ಎಷ್ಟು ಚೆನ್ನಾಗಿ ಇಟ್ಕೊಂತಾನೆ, ಹಿಂಗೆ ಮಾಡ್ತಾ ಇರ್ತಾನೆ. వచ్చిన పాట అయ్యి ಮನೆ ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರ ಹತ್ರನೂ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ಮಣಿ ಎತ್ಕೊಂಡಿದ್ದಾನೆ. ಎಷ್ಟು ಯಾರ ಹತ್ರ ಹೋಗಿರೋದು ಮಗ್ನೆ ನೀನು? ಎಲ್ಲ ಏನೋ సౌండ్ బర్తైతల్ల టమటా సౌండ్. పండక్కి ఇంటికి వచ్చి పెద్ద మనిషి పోవాలంటే ఇంటి నీకు పోతాడువా? నేనಕ್ಕೆ ಬಂದಿರೋದು ಮತ್ತೆ ಅವನು ಅದಕ್ಕೆ ನೋಡ್ತಾ ಇದ್ದಾನೆ. ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. పండుగ అంటే మాట్లా ఎక్కడ పోయి అశ్విన్? అశ్విన్ ఎక్కడ పోయా? ಆಟಾಡ್ಕೊಂಡು ಮಕ್ಕಳು ಜೊತೆ ಮಕ್ಕಳು ಆಡ್ಕೊಂಡಿರೋದು ಅಷ್ಟೇ. ಶೀಟ್ ತಿನ್ನಲ್ದ ಕೊಟ್ಕೊಂಡ ಏನ್ ಮಾಡ್ತಾ ಇದೀವಿ ಮಾತಾಡ್ತಾ వచ్చింది టీవీ వచ్చింది చూడు, ఆడే చూడ టీవీ. ಯಶ್ವಿನಂತೂ ಟಿ ವಿ ನೋಡೋದನ್ನು ತುಂಬಾ ಮಿಸ್ ಮಾಡ್ಕೊತಿದ್ದ. ಮನೆಯಲ್ಲಿದ್ದರೆ ಟಿ ವಿ ಹಾಕ್ಬಿಟ್ಟು ನಾವು ಹಾಡುಗಳು ಹಾಕ್ಬಿಡ್ತಾ ಇದ್ರಿ. ಅವನು ಟಿ ವಿ ನೋಡ್ಕೊಂಡು ಸೈಲೆಂಟಾಗಿರ್ತಿದ್ದ. ಆದರೆ ಅಲ್ಲಿ ಹೋಗಿ ಟಿ ವಿನೇ ಆನ್ ಮಾಡ್ತಿಲ್ಲ, ಅವನಿಗೆ ಟಿ ವಿ ಆನ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ನಾವು ಯಾರೂ ಕೇಳಿಸ್ಕೊತಿಲ್ಲ ಅಂದ್ಬಿಟ್ಟು ಅವನೇ ರಿಮೋಟ್ ಎತ್ಕೊಂಡು ರಿಮೋಟು ಕರೆಕ್ಟಾಗಿ ಇಟ್ಕೊಂಡಿದ್ದೀನ ಇಲ್ವಾ ಅಂತ ನೋಡಿಕೊಂಡು ಆನ್ ಮಾಡ್ತಾ. ಅದೊಂದು ಸ್ವಲ್ಪ ಫನಿಯಾಗಿತ್ತು. ಏಯ್ ತಾತ ಆಡಕೈತಿ ನೋಡು. ಓ ಯಾವಾಗ ಬರ್ತದೋ ಏನ್ ಕತೆ. దాంట్లో ప్రాబ్లం ఉందప్ప. అవంతా తెలుసులేపా, మన ఇంట్లో ఇంకా స్విచ్లో తీస్తాడు కదా, దాని కూడా ఇస్తాడు ఎసుడికి ఎక్కిపించదప్ప. ఇప్పుడు ರಾತ್ರಿ ಬಂದ್ಬಿಟ್ಟು ಆನ್ ಮಾಡ್ಕೊಂಡು ಟಿವಿ ನೋಡ್ಬಿಡಿ. దిగిపెట్టిస్తాడు అడిగే కేందులో పడిపోతుంది ಹಿಂಗ ಅಲ್ಲಾಡ್ಸ್ ಮನೆ వద్దమ్మా డాక్టర్కి ఎత్తిపోతే ఆమెకేం పని చేయించలే. ఎక్కిడిస్తే దిగేదానికి ఆ డబ్బా ఇలా ಸ್ವಲ್ಪ తోడి. 1 2 3 స్మైల్ పడప స్మైల్ ప్రిన్సిల్ స్మైల్ ప్రిన్సిల్ స్మైల్. గుర్తుందా ఎవరు లేదంట, ఇదే వాటర్ ఎత్తుకోపోతే రెడీ చేస్తారు. 1 2 3 ಯಶ್ವಿನ್ ಅವ್ರ ಅಮ್ಮ ಫೋನ್ ಮಾಡಿದ್ರು, ಅದಕ್ಕೆ ನಮ್ಮಮ್ಮ ಎಲ್ಲ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅವ್ರ ತಾತ ನೋಡ್ತಾನೆ. ಅವ್ರ ತಾತನ್ ನೋಡ್ಬಿಟ್ಟು ಉಸಿರು ಕಟ್ಟು ಬತ್ತೆ ಹಚ್ಬಿಟ್ಟು ಅಯ್ಯಪ್ಪ ನೆಚ್ಕೊಳ್ಳೇಬೇಕಂತೆ ಅಂತ ಹಂಗ ಮಾಡೋನಮ್ಮ. ಓನ್ ಕಿತ್ತವನೆ ಎಲ್ಲ ಹೊಸ ಜಾಗಕ್ಕೆ ಕರ್ಕೊಂಡ್ಬಂದ್ಬಿಟ್ಟವ್ರು ನನ್ನ ಅಂತ. మాట్లాడమ్మా
ಆಮೇಲೆ ಸಮಾಧಾನ ಆಗವ್ರೆ ಮನೆ ಒಳಗೆ ಬಂದ್ಮೇಲೆ. ಇವಾಗ ನೋಡ್ಬೇಕು ಏನ್ ಕ್ಯಾಕೆಗಳಾಗ್ತಾವನೆ, ಏನ್ ಕುಣ್ದಾಡ್ತಾವನೆ. ಅವ್ರ ತಾತನೇ ಊಟ ತಿನ್ನಿಸ್ದ ಮುದ್ದೆ, ಇವಾಗ ಹಾಲು ಕುಡ್ಸಿದ್ರು ಆಟ ಆಡ್ಕೊಂಡು ಅವ್ನು. ಅದ ಪೂಜೆಗೆ ಹೋಗಿ ಹೋಗಿ ಮೈ ಮೇಲೆ ಬೀಳೋದು ಅವನು. ఇదే గొగ్గోడు చిన్న గొగ్గోడు ನನ್ನ ವೀಡಿಯೋ ಹಿಡಿತೀನಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ನಾನು ఆ రూమ్ లో కొనుక్కున్నా పూజ కొనుక్కుంటున్నాను ಅಲ್ಲೋಡಮ್ಮ ರೌಂಡ್ಗಳಾಕತ್ತೆ ಹೆಂಗ್ ಚೆನ್ನಾಗಿ ರೌಂಡ್ಗಳಾಗ್ತವನೆ ಇದ್ರ ಮೇಲೆ ಬಾಡು ఇంత క్లాస్ మీతకి అల్లు అర్జున్ చెప్పేస్తాను ಯಾಕೋ ನಿನ್ ಮನೆಯಲ್ಲಿ ನಿನಗ್ ಇದು ಕೊಟ್ಟಿಲ್ವೇನೋ ಈ ರೀತಿಯಾಗಿ ಮಲ್ಕೊ ತೀರ್ತಾನೆ ಒಂದನ್ನು ಪೋಲ್ಟಿ ಆಗ್ಬಿಟ್ಟೇನ ಅಯ್ಯೋ ಮೂತಿ ತಗೋಬಿಟ್ಟು ಮೂತಿಗೆ ತಗುಲ್ತು ఎవరు చూడదు దాన్ని ಯಾರಿದು ತಾತಪ್ಪ ಅಲ್ಲು ಅರ್ಜುನ್ ಹೆಂಗಮ್ಮ ಡ್ಯಾನ್ಸ್ ಆಡಿದ್ದ ಹಂಗಾಡ್ತೀಯ ನೀನು అదేం డాన్స్ ಬಂಡಿ ಎಲ್ಲ ಇಲ್ಲಿ ಕುತ್ಕೊ ಬಂದ್ರೆ ಆಟ ಆಡಿ ಕುಡ್ದಿಲ್ಲ ನಮ್ಮ ಮಾತಾ ಕೊಡ್ತೀನಿ So the beauty of our village. ಗಾಯ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಯಶ್ವಿನ್ ಅಂತೂ ತುಂಬಾ ಅಳ್ತಿದ್ದ ಸಡನ್ನಾಗಿ ಬೆಳಗ್ಗೆ ಏನಕ್ಕೆ ಅಂತಲೂ ಗೊತ್ತಾಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಹಾಲು ಕುಡಿಸಿಟ್ಟು ಸಮಾಧಾನ ಮಾಡಿಸಿದ್ವಿ. ಆಮೇಲೆ ಮಾರ್ನಿಂಗ್ ವ್ಯೂನ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾನಂತೂ ತುಂಬ ದಿವಸದಿಂದ ಮಿಸ್ ಮಾಡ್ಕೊತಾ ಇದ್ದೆ. ನಮ್ಮ ಯಜಮಾನ್ರು ಈ ವಿಡಿಯೋನ ನೋಡಿದ್ರೆ ಅಂತೂ ಸಖತ್ ಬೇಜಾರು ಮಾಡ್ಕೊತಾರೆ. ಬಟ್ ತುಂಬಾ ಮಿಸ್ ಕೂಡ ಮಾಡ್ಕೊತಾರೆ ಈ ಒಂದು ಇದನ್ನು ಸನ್ರೈಸ್ನ ಅಂತ ಹೇಳ್ಬೋದು. ಯಾವಾಗೂ ಅವ್ರು ಹೇಳ್ತಾಯಿದ್ರು ಸನ್ಸೆಟ್ ಜಾಸ್ತಿ ನೋಡ್ತಾರೆ ಮತ್ತು ಸೆಟ್ಟು ಮತ್ತು ಸನ್ ರೈಸನ್ನು ಜಾಸ್ತಿ ನೋಡ್ತಾರೆ ಅವರು ಊರಲ್ಲಿದ್ದರೆ. ಅವ್ರು ಜಾಸ್ತಿ ಮಿಸ್ ಮಾಡ್ಕೊಳೋದೇ ಇದನ್ನು. ನಾನು ಮೇಲೆ ಹೋಗಿ ಆ ವ್ಯೂನ ಎಂಜಾಯ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಕರೆದು ರಂಗೋಲಿ ಹಾಕೋಕೆ ಹೇಳಿದ್ರು. ಸೊ ನಾನು ಚಿಕ್ಕವಳಿರೋವಾಗಿಂದನೂ ರಂಗೋಲಿ ಹಾಕೋದನ್ನು ಕಲ್ತಿರೋದ್ರಿಂದ ಸಡನ್ನಾಗಿ ಕರ್ದು ನನಗೆ ಇವಾಗ ಹಾಕೊಂಡಿದ ತಕ್ಷಣ ನನಗೆ ಹಾಕ್ಬೋದು ಅಷ್ಟು ಒಂದು ಕಲ್ತಿದ್ದೀನಿ. ಮತ್ತು ನಾನು ಡಿಸೈನ್ಸ್ ಎಲ್ಲ ಯೂಟ್ಯೂಬಲ್ಲಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡೇ ಹಾಕೋದು. ಅಷ್ಟೊತ್ತಿಗೆ ನಾನು ಸ್ಕ್ರಾಲ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ ಯಾವುದನ್ನು ಚೆನ್ನಾಗಿರುವಂತಹ ರಂಗೋಲಿ ಕಾಣಿಸುತ್ತಾ ಅಂತ. ಈ ಒಂದು ರಂಗೋಲಿ ಕಾಣಿಸ್ತು. ನನಗಂತೂ ತುಂಬಾ ಖುಷಿ ಆಯಿತು. ನೋಡಿದ ತಕ್ಷಣ ಓಕೆ ಫೈನ್ ಇದನ್ನೇ ಹಾಕಬೇಕು ಅಂತ. ನಮ್ಮ ಅತ್ತೆ ಎತ್ಕೊಂಡು ಇನ್ನೂ ಸ್ವಲ್ಪ ದೊಡ್ಡದು ಹಾಕುವಾಗೆ ಅಂದರು.
ನನಗೆಷ್ಟು ಬರುತ್ತೋ ನನಗೆ ಅಷ್ಟು ಹಾಕ್ತೀನಿ ಸಾಧ್ಯವಾದಷ್ಟು ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೇನು ನಾವು ಹಬ್ಬಕ್ಕೆ ಇರೋದಿಲ್ಲ ಅಂದ್ಬಿಟ್ಟು ಸಗಣಿನಲ್ಲಿ ಗೊಬ್ಬಮ್ಮ ಮಾಡಿಬಿಟ್ಟು ಬಂದು ಇದನ್ನು ಗೌರಿ ಅಂತಲೂ ಕರೀತಾರೆ. ಸೊ ಇಕ್ಕಣ ಅಂದ್ಬಿಟ್ಟು ಹೂವು ಮತ್ತು ಅದನ್ನು ಸಗಣಿನ ತಂದು ಇಟ್ಟಿದ್ರು. ನಾನು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಇನ್ನೊಂದು ಏನು ಥಾಟ್ ಬಂತು ರಂಗೋಲಿ ಹಾಕೋವಾಗ ಅಂದರೆ, ನಾವು ಚಿಕ್ಕವಳಿರೋವಾಗಿಂದ ನಾನು ರಂಗೋಲಿ ಹಾಕ್ತಾ ಚಿಕ್ಕ ಚಿಕ್ಕ ರಂಗೋಲಿಗಳು ಕಲ್ತಿದ್ದೀನಿ ಮನೆ ಹತ್ರ. ಸೊ ಫ್ರೆಂಡ್ಸ್ ಅವ್ರ ಅಮ್ಮ ಮತ್ತು ಫ್ರೆಂಡ್ಸ್ ಎಲ್ಲ ಬಂದಾಗ ನೀನೇನೋ ಕಲ್ತಿದ್ಯಾ, ತುಂಬ ಚೆನ್ನಾಗಿ ಹಾಕ್ತೀಯ ರಂಗೋಲಿ ಎಲ್ಲ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ರು. ಸೊ ಅದೆಲ್ಲ ಜ್ಞಾಪನ ಬರ್ತಿತ್ತು ನನಗೆ ರಂಗೋಲಿ ಹಾಕೋವಾಗ ನಿಜಕ್ಕೂ. ಮತ್ತು ಯಶ್ವಿನು ಮತ್ತು ನಮ್ಮತ್ತೆ ಹಾಲು ತರೋಕ್ಕೆ ಹೋಗ್ತಾಯಿದ್ರು, ನೋಡ್ಬೋದು. ಯಶ್ವಿನು ಅವರ ಅಜ್ಜಿ ಜೊತೆ ಹೋಗ್ತಿದ್ದ. ಹಾಗೆ ರಂಗೋಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಈ ರಂಗೋಲಿ ಅಂತ. ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಈ ರಂಗೋಲಿ ನೋಡಿಬಿಟ್ಟು. ನಮ್ಮಮ್ಮನೂ ಅಷ್ಟೇ ಶಾಕ್ ಆಗಿಬಿಟ್ರು. ಯಾಕಂತ ಹೇಳಿದ್ರೆ ನಮ್ಮಮ್ಮ ಮನೆ ಮುಂದೆ ನಾನು ಚಿಕ್ಕ ಚಿಕ್ಕ ರಂಗೋಲಿನೇ ಹಾಕೋದು. ಈ ಥರ ಬಂದಾಗೆಲ್ಲ ಸ್ವಲ್ಪ ದೊಡ್ಡದಾಗಿ ಗೈಸ್, ಇವಾಗ ನಾನು ರೆಡಿ ಆಗಿದ್ದೀನಿ. ಇವಾಗ ಅಡುಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ನಮ್ಮ ಅತ್ತೆ ಚಿಕನ್ ತೊಗೊಂಬಂದಿದ್ದಾರೆ. ಸೊ ಚಿಕನ್ಗೆ ಏನಾದರೂ ರೆಡಿ ಮಾಡ್ಕೊಳ್ಳೋಣ. ಯಶ್ವಿನ್ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಇವಾಗ ಚಿಕನ್ಗೆ ರೆಡಿ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಬಂದಿದ್ದು ಅಂತ ಹೇಳೋಣ ಅಂತ ಅಂದ್ಬಿಟ್ಟು ಹೇಳೇ ಇದ್ದಿಲ್ಲ. ನಾವು ಅಕ್ಕಿ ಮತ್ತು ರಾಗಿನ ಬಿಡಿಸ್ಕೊಳಕ್ಕೆ ಅಂತ ಬಂದಿದ್ದು. ನಮ್ಮಮ್ಮ ಅವರು ಕಾಸು ಕೊಟ್ಟು ರಾಗಿನ ತೊಗೊಳಕ್ಕೆ ಹೇಳಿದರು. ಅದನ್ನ ಬಿಡಿಸ್ಕೊಂಡು ಮತ್ತು ಮಿಲ್ಗೆ ಹಾಕ್ಸ್ಬಿಟ್ಟು ಬರೋಕ್ಕೆ ನಮ್ಮ ಅತ್ತೆ ಮತ್ತು ನಮ್ಮಪ್ಪ ಮತ್ತು ಇಬ್ಬರು ನಮ್ಮ ತಮ್ಮಂದರು ಹೋಗಿದ್ದಾರೆ. ಇವಾಗ ಹೋಗಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಅಡುಗೆಗೆ ಪ್ರಿಪರೇಷನ್ ಮಾಡ್ಕೊಬೇಕು. ಯಶ್ವಿನ್ ಇಲ್ಲ ಆಟ ಆಡ್ತಾ ಇದ್ದಾನೆ ನೋಡಿ. ನಾನು ಹತ್ರ ಹೋಗೋಷ್ಟೊತ್ತಿಗೆ ದೊಡ್ಡತ್ತೆ ಕರ್ಕೊಂಡು ಹೋಗ್ತಾಯಿದ್ರು ಯಶ್ವಿನ್ಗೆ ದೊಡ್ಡಜ್ಜಿ. ಸೊ ನಾನಿನ್ನೇ ಆಗಬೇಕು. ಹಾಗೆ ಇವಾಗ ತುಳಸಿ ಗಿಡ ನೋಡ್ತಾ ಇದ್ರಲ್ಲ, ಈ ತುಳಸಿ ಗಿಡ ಒಂದು ಚಿಕ್ಕ ಕಡ್ಡಿನ ತೊಗೊಂಬಂದು ಇಟ್ಟಿದ್ರಿ ನಾನು ನಮ್ಮ ಯಜಮಾನ್ರು. ಇವಾಗ ಎಷ್ಟು ಚೆನ್ನಾಗಿ ಬೆಳೆದಿದೆ. ನನಗಂತೂ ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ಹಾಗೆ ಇವೆಲ್ಲ ನಾಷ್ಟ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಬಾಯ್ ಮಾಡಿಬಿಡಿ. ಬಾಯ್ ಬಾಯ್ ಮಾಡಿ. ಬರ್ತಾ ನಮ್ಮ ಅಜ್ಜಿ ಕೂಡ ಫೋನ್ ಮಾಡಿಬಿಟ್ಟಿದ್ರು. ನಮ್ಮ ಅಜ್ಜಿಗೆ ಗೊತ್ತಿದ್ದಿಲ್ಲ ನಾವು ಊರಿಗೆ ಹೋಗಿದ್ದಿದ್ದು. ಅದಕ್ಕೆ ಅಜ್ಜಿ ಜೊತೆ ಮಾತಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ಥರ ವ್ಲಾಗ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶಾರ್ಟ್ಸಲ್ಲಿ ಫನ್ನಿ ಶಾರ್ಟ್ಸ್ನ ಇಡ್ತಾ ಇರ್ತೀನಿ. ನಿಮ್ಗಂತೂ ತುಂಬಾ ಖುಷಿ ಕೊಡುತ್ತೆ. ಇದೇ ಥರ ವೀಡಿಯೋಸ್ಗೆ ಮತ್ತು ಶಾರ್ಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ. ಬಾಯ್.